ಹೇಗಿದ್ರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಇವತ್ತು ನಾವು ಫಸ್ಟಿಗೆ ಪ್ರೋಮೋ ನೋಡಿ ನಂತರ ಮಾತಾಡುವ ಅಂತ ಹೇಳಿ. ಆಟದ ಉದ್ದೇಶ ಇರುವುದು ಚೆಂಡನ್ನು ರಕ್ಷಿಸಿಕೊಳ್ಳಬೇಕು ಎಂದು ಗೆಲುವನ್ನು ಸಾಧಿಸುವ ಛಲದಲ್ಲಿ ಉದ್ದೇಶವನ್ನು ಮರೆಯುವುದು ಮೃಗೀಯ ಪ್ರವೃತ್ತಿ ಎಂದು ಹೇಳಬಹುದು. ಈ ಪ್ರವೃತ್ತಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಆಡಿ ಗೆದ್ದಾಗಲೇ ಮನುಷ್ಯರು ಎಂದನಿಸಿಕೊಳ್ಳೋದು. ಗಾಳಿ ಬಿಡಿ ಪ್ಲೀಸ್. ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ, ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ. ನರಕದವರಿಗೊಂದು ಸಪ್ರೇಟ್ ಗೇಮ್ ಇರ್ತದೆ, ಸ್ವರ್ಗದವರಿಗೊಂದು ಸಪ್ರೇಟ್ ಗೇಮ್ ಇರ್ತದೆ. ಇದು ಆಟದಲ್ಲಿ ವಿನ್ ಆದರೆ ಒಂದು ಲಕ್ಸುರಿ ಟಾಸ್ಕ್, ಅದರಲ್ಲಿ ವಿನ್ ಆದರೆ ಅವರಿಗೆ ಮತ್ತೆ ಸ್ವರ್ಗದವರಿದ್ದರು ನರಕದವರಿಗೂ ಹೋಗ್ಬೋದು, ನರಕದವರಿದ್ದರು ಸ್ವರ್ಗದಕ್ಕೂ ಹೋಗಬಹುದು ಅಂತ ಹೇಳ್ಬೋದು. ಈಗ ವಿಷಯ ಎಂತಂದರೆ, ಶಿಶಿರಿಗೆ ತುಂಬಾ ಗಾಯ ಆಗಿದೆ ಅಂತ ಹೇಳ್ಬೋದು. ಅವರು ನೂಕುವ ಪೆಟ್ಟಿಗೆ ಅಂದರೆ ಚೆಸ್ಟಿಗೆ ತಾಗಿದ ನಂತರ ಅವರು ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಈಚೆ ಸೈಡಿಂದ ಸ್ವರ್ಗದವರು ಟಕ್ಕರ್ ಕೊಟ್ಟಿದ್ದಾರೆ, ಬಟ್ ನರಕದವರು ವಿನ್ ಆಗ್ಬೋದಾ ಅಂತ ಒಂದು ಕ್ವಶನ್ ಮಾರ್ಕಲ್ಲಿ ಕಾಯ್ತಿದ್ದಾನೆ. ಯಾಕಂದರೆ ನೀವು ಅದರಲ್ಲಿ ಪ್ರೋಮೋದಲ್ಲಿ ಕೂಡ ನೋಡ್ಬೋದು, ಕಂಪೇರ್ ಟು ಸ್ವರ್ಗದವರಿಗೆ ಕಂಪೇರ್ ಮಾಡಿದರೆ ನರಕದವರಿಗೆ ಜಾಸ್ತಿ ಬಾಲ್ ಇದೆ ಅವರ ಹತ್ರ ಅಂತ ಹೇಳ್ಬೋದು. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಉಂಟು, ಏನಂದರೆ ಬಾಲ್ ತುಂಬಾ ಜಾಸ್ತಿ ಇದೆ ಮತ್ತು ನಾವು ನರಕದವರನ್ನ ಇಷ್ಟಪಡ್ತೇವೆ ಅಂತ ಹೇಳ್ತಿದ್ರು. ಸೊ ಹೇಗೆ ಎಂತ ಆಗ್ತದೆ ಅಂತ ಸತ್ಯ ಗೊತ್ತಿಲ್ಲ ನನಗೆ. ಬಟ್ ಈಚೆ ಸೈಡಲ್ಲಿ ಆಲ್ಮೋಸ್ಟ್ ಒಂದು 4 ಜನರ ಹೆಸರು ರಿಪೀಟೆಡ್ ಆಗಿ ಬರ್ತದೆ. ಒಂದು ಗೌತಮಿ ಜಾಧವ್, ಮತ್ತು ಶಿಶಿರ್, ಮತ್ತು ತ್ರಿವಿಕ್ರಮ್, ಮತ್ತು ಮೋಕ್ಷಿತಾ ಪೈ. 4 ಜನ ಫ್ಯಾನ್ಸ್ ಅಂತೂ ಇದ್ದೇ ಇದ್ದಾರೆ ಅಂತ ಹೇಳ್ಬೋದು. ಈ 4 ಜನ ಈಗ ನಾನೇನು ನೋಡಿದೆ ಪ್ರೋಮೋದಲ್ಲಿ, ಅದರಲ್ಲಿ 4 ಜನರ ಹೆಸರು ಅಂತೂ ಇದ್ದೇ ಇದೆ. 4 ಜನ ಇದ್ದಾರೆ, ಫುಲ್ ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಬಟ್ ವಿಷಯ ಏನಾದರೂ ಈ ಟೈಮಲ್ಲಿ ಸಂಗೀತ ಅವರು ಇರ್ತಿದ್ರೆ ಶೋರ್ ಸಂಗೀತ ಅವರು ವಿನ್ ಆಗ್ತಿದ್ರು ಏನೋ. ಯಾಕಂದರೆ ಅವರದು ಕೂಡ ಟಾಸ್ಕ್ ನಿಮ್ಗೆ ಗೊತ್ತಿರ್ಬೋದು, ಅವರು ಹೇಗೆ ಆಡ್ತಿದ್ರು ಅಂತ ಸಂಗೀತ ಅವರು. ಸೊ ನೋಡ್ಬೇಕು ಹೇಗೆ. ಬಟ್ 4 ಜನ ಅಂತೂ ಪಕ್ಕಾ ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಮತ್ತು ದಂಡರಾಜ್ ಅವರು ಕೂಡ ಇದ್ದಾರೆ, ದಂಡರಾಜ್ ಅವರು ಕೂಡ ಇದ್ದಾರೆ. ಈಗ 5 ಜನ ಏನಿದ್ದಾರೆ ಟಫ್ ಕಾಂಪಿಟೇಟರ್, ಅಷ್ಟು ಜನರೇ ಕಂಪೇರ್ ಮಾಡಿದರೆ ಇವರೇ ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡುವ ಹೇಗಿರ್ತದೆ ಅಂತ. ಗಾಯ್ಸ್, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಲವ್ ಯು ಆಲ್.